ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡ್ತಾ ಇರಬಹುದು ನನ್ನ ಕೂದಲು ಎಷ್ಟು ಲಾಂಗ್ ಆಗಿದೆ ಅಂತ. ತುಂಬಾ ಉದ್ದವಾಗಿದೆ ನನ್ನ ಕೂದಲು. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಚೆನ್ನಾಗಿರೋ ಕೂದಲನ್ನ ಯಾವ ರೀತಿಯಾಗಿ ಇವರು ಕೇರ್ ಮಾಡ್ತಾರೆ, ವಿಂಟರ್ ಸೀಸನ್ ಅಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡ್ತಾರೆ, ಮತ್ತೆ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡ್ತಾರೆ, ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡ್ತಾರೆ, ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಇಷ್ಟೊಂದು ಹೇರ್ ಉದ್ದವಾಗಿದ್ರೆ ಯಾವ ರೀತಿಯಾಗಿ ಇವರು ತಮ್ಮ ಕೂದಲನ್ನ ಕೇರ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ, ಯಾವ ರೀತಿಯಾದ ಆಯಿಲ್ನ ಯೂಸ್ ಮಾಡ್ತಾರೆ, ಯಾವ ರೀತಿಯಾದ ಮಾಸ್ಕ್ಗಳನ್ನ ಟ್ರೈ ಮಾಡ್ತಾರೆ, ಯಾವ ರೀತಿಯಾಗಿ ಇವರು ತಮ್ಮ ಕೂದಲನ್ನ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅಂತ ಎಲ್ಲರಿಗೂ ಕ್ವಶನ್ ಇದ್ದೇ ಇರುತ್ತೆ. ಇವತ್ತು ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಬಹುದು. ಯಾರು ಈ ವಿಷಯಗಳನ್ನ ತಿಳಿಸಿರಲ್ಲ, ತುಂಬಾ ಪರ್ಸನಲ್ ಆಗಿರೋ ಕೆಲವೊಂದಿಷ್ಟು ಹೇರ್ ಕೇರ್ ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಬನ್ನಿ ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ವಿಡಿಯೋನ ಇವಾಗ ಶುರು ಮಾಡೋಣ. ಹೇರ್ ಕೇರ್ ಅಂತ ಬಂದ್ರೆ ಯಾವ ವಿಷಯ ನೆನಪಾಗುತ್ತೆ ಅಂದ್ರೆ ನಮ್ಮ ಕೂದಲನ್ನ ನಾವು ಯಾವ ರೀತಿಯಾಗಿ ಕೋಮ್ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಕೂದಲನ್ನ ನಾವು ಕೋಮ್ ಮಾಡಿದ್ರೆ ನಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗೋದಿಲ್ಲ, ಹೇರ್ ಫಾಲ್ ಆಗದೆ ಇರೋ ತರ ಯಾವ ರೀತಿಯಾಗಿ ನಮ್ಮ ಕೂದಲನ್ನ ಬಾಚ್ಕೋಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾದ ಬಾಚುಣಿಕೆನೂ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಇವಾಗ ತಿಳಿಸ್ತೀನಿ ನಿಮ್ಗೆ. ನೋಡಿ, ಎಲ್ಲರ ಮನೆಯಲ್ಲೂ ಈ ರೀತಿಯಾದ 2 ರೀತಿಯಾದ ಬಾಚುಣಿಕೆಗಳು ಇದ್ದೇ ಇರುತ್ತೆ ಅಂತ ಹೇಳಬಹುದು. ಎಲ್ಲರೂ ಆಲ್ಮೋಸ್ಟ್ ಟ್ರೈ ಮಾಡೋದು, ಯೂಸ್ ಮಾಡೋದು ಇದೇ ರೀತಿಯಾದ ಬಾಚುಣಿಕೆ ಎಲ್ಲರೂ ಯೂಸ್ ಮಾಡಿರ್ತೀರಾ. ಆದ್ರೆ ಈ ರೀತಿಯಾದ ಬಾಚುಣಿಕೆನ ನಿಮ್ಮ ಕೂದಲು ಸಿಕ್ಕುಗಳನ್ನ ಬಿಡಿಸೋದಿಕ್ಕೆ ನೀವು ಯೂಸ್ ಮಾಡಬೇಕು. ಈ ರೀತಿಯಾದ ಬಾಚುಣಿಕೆನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಕೂದಲು ಚೆನ್ನಾಗಿ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳ್ಬಹುದು. ಈಸಿಯಾಗಿ ನಿಮ್ಮ ಕೂದಲು ಬೋಳ್ ಆಗ್ಲಿಕ್ಕೆ ಈ ಬಾಚುಣಿಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದ ಬಾಚುಣಿಕೆನ ಯಾವತ್ತು ನೀವು ನಿಮ್ಮ ಸಿಕ್ಕುಗಳನ್ನ, ಕೂದಲಿನ ಸಿಕ್ಕುಗಳನ್ನ ಬಿಡಿಸೋದಿಕ್ಕೆ ಯಾವತ್ತು ಬಳಸೋದಿಕ್ಕೆ ಹೋಗ್ಬೇಡಿ. ಇದು ನಿಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗ್ಲಿಕ್ಕೆ ಕಾರಣವಾಗುತ್ತೆ. ಯಾವಾಗಲೂ ನೀವು ಈ ರೀತಿಯಾದ ಬಾಚುಣಿಕೆ ಈ ರೀತಿ ಅಗಲವಾಗಿರುತ್ತಲ್ವಾ, ಈ ರೀತಿಯಾದ ಅಗಲವಾಗಿರೋ ಬಾಚುಣಿಕೆನ ಸಿಕ್ಕುಗಳನ್ನ ಬಿಡಿಸೋದಿಕ್ಕೆ ನೀವು ಯೂಸ್ ಮಾಡಿ. ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ಹೇರ್ ಫಾಲ್ನ ತುಂಬಾ ಕಮ್ಮಿ ಮಾಡುತ್ತೆ. ನೀವು ಡೈಲಿ ಇದೇ ಕೋಮ್ನಿಂದ ನೀವು ಹೇರ್ನ ಬಾಚ್ಕೊಳ್ತಾ ಬನ್ನಿ, ನಿಮ್ಮ ಹೇರ್ ಫಾಲ್ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ. ಸಿಕ್ಕುಗಳು ಇರದೇ ಇದ್ರೆ ಹೇರ್ ಫಾಲ್ ಯಾವತ್ತೂ ಆಗೋದಿಲ್ಲ. ಸಿಕ್ಕುಗಳು ಇದ್ದರೆ ಮಾತ್ರ ಹೇರ್ ಫಾಲ್ ಜಾಸ್ತಿ ಆಗ್ಲಿಕ್ಕೆ ಕಾರಣವಾಗುತ್ತೆ. ಆದಷ್ಟು ಈ ರೀತಿಯಾದ ಕೋಮ್ಗಳನ್ನ ಯೂಸ್ ಮಾಡಿ. ಇವಾಗ ನಮ್ಮ ಕೂದಲನ್ನ ಯಾವ ರೀತಿಯಾಗಿ ಬಾಚ್ಕೊಂಡ್ರೆ ಆದಷ್ಟು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಅನ್ನೋದನ್ನ ಇವಾಗ ತಿಳಿಸ್ತೀನಿ ನಾನು. ನೋಡಿ, ನಿಮ್ಮ ಕೂದಲನ್ನ ಬಾಚುವಾಗ ನೀವು ಈ ರೀತಿ ಮೇಲಿಂದ ಯಾವತ್ತು ಬಾಚೋದಕ್ಕೆ ಹೋಗ್ಬಿಡಿ. ಇದು ನಿಮ್ಮ ಹೇರ್ ಫಾಲ್ ಜಾಸ್ತಿ ಮಾಡುತ್ತೆ. ಕೂದಲು ಈಸಿಯಾಗಿ ಕೈಗೆ ಬರುತ್ತೆ, ಬಾಚುಣಿಕೆಯಲ್ಲೂ ತುಂಬಾ ಜಾಸ್ತಿ ಬರುತ್ತೆ. ಈ ರೀತಿಯಾಗಿ ನೀವು ಕೆಳಗಿಂದ ನಿಧಾನ ನಿಮ್ಮ ಕೂದಲನ್ನ ಕೋಮ್ ಮಾಡ್ತಾ ಬನ್ನಿ. ಇದು ಬೆಸ್ಟ್ ಆಗಿರೋ ಬೆಸ್ಟ್ ವೇ ಅಂತ ಹೇಳಬಹುದು. ಹೇರ್ನ ಕೋಮ್ ಮಾಡೋದು ಉದ್ದ ಇರೋ ಕೂದಲಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನು ಹೇಳ್ಬಹುದು. ಈ ಟಿಪ್ ನೀವು ಇದೇ ರೀತಿಯಾಗಿ ಕೆಳಗಿಂದ ನಿಮ್ಮ ಕೂದಲು ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ತಾ ಬನ್ನಿ. ಹೇರ್ ಅಲ್ಲಿರುವ ಎಲ್ಲ ಟ್ಯಾಂಗಲ್ಸ್ಗಳು ಈಸಿಯಾಗಿ ಬಿಟ್ಕೊಳ್ತಾ ಬರುತ್ತೆ. ನಾನು ಇದೇ ಸ್ಟೆಪ್ನ ಫಾಲೋ ಮಾಡೋದು, ಡೈಲಿ ಇದೇ ರೀತಿಯಾಗಿ ಕೋಮ್ನ ಮಾಡೋದು. ಇದರಿಂದನೇ ನನ್ನ ಹೇರ್ ಫಾಲ್ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ಬಹುದು. ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಕೂದಲಲ್ಲಿರುವ ಎಲ್ಲ ಸಿಕ್ಕುಗಳನ್ನು ಈಸಿಯಾಗಿ ತೆಗೆದು ಹಾಕಲಿಕ್ಕೆ ಈ ಹೇರ್ ಕೋಮಿಂಗ್ ಟಿಪ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಬಹುದು. ಹೇರ್ ಕೋಮಿಂಗ್ ಆಯ್ತು, ನೀವು ಬಾಚುಣಿಕೆನ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದಾಯ್ತು. ಇವಾಗ ನೀವು ಹೇರ್ ಆಯಿಲ್ ಮಾಡುವಾಗ ನೀವು ಮಾಡುವಂತ ಮಿಸ್ಟೇಕ್ಗಳನ್ನ ತಿಳಿಸ್ತೀನಿ. ಹೇರ್ ಆಯಿಲ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ತೀನಿ. ಇವಾಗ ನೀವು ಹೇರ್ ಆಯಿಲ್ ಮಾಡುವಾಗ ಮೊದಲೇದಾಗಿ ಎಣ್ಣೆ ಸೆಲೆಕ್ಟ್ ಮಾಡೋದು. ಎಣ್ಣೆನ ಸೆಲೆಕ್ಟ್ ಮಾಡುವಾಗ ನೀವು ಆದಷ್ಟು ಕೊಕೊನಟ್ ಆಯಿಲ್ನ ನೀವು ಬಳಸಬೇಕು. ಇದರಿಂದ ನಿಮ್ಮ ಹೇರ್ ಗ್ರೋತ್ನು ಕೂಡ ಇಂಪ್ರೂವ್ ಆಗುತ್ತೆ. ಮೊದಲಿಂದಾನು ಕೂಡ ನಮ್ಮ ಅಮ್ಮಂದಿರಾಗಿರ್ಬೋದು, ನಮ್ಮ ಅಜ್ಜಿಯಂದಿರಾಗಿರ್ಬೋದು, ಅವರಮ್ಮ ಆಗಿರ್ಬೋದು, ಅವ್ರ ಅಜ್ಜಿಯರಾಗಿರ್ಬೋದು, ಎಲ್ಲರೂ ಯೂಸ್ ಮಾಡ್ತಾ ಬಂದಿರೋದು ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ರು, ಮತ್ತೆ ಈ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ರು. ಇವಾಗೆಲ್ಲ ತುಂಬಾ ಅಂದ್ರೆ ತುಂಬಾ ಬ್ರ್ಯಾಂಡ್ಗಳು ಬಂದಿದೆ. ಎಲ್ಲ ಬ್ರ್ಯಾಂಡ್ಗಳು ಕೂಡ ಫೇಕ್ ಅಂತ ನಾನು ಹೇಳೋದಿಲ್ಲ. ಎಲ್ಲ ಆಯಿಲ್ನು ಚೆನ್ನಾಗೇ ಇರುತ್ತೆ, ಆದ್ರೆ ಬೆಸ್ಟ್ ಆಗಿರೋ ಆಯಿಲ್ನ ಸೆಲೆಕ್ಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಕೊಕೊನಟ್ ಆಯಿಲ್, ಒರಿಜಿನಲ್ ಕೊಕೊನಟ್ ಆಯಿಲ್ನ ನೀವು ಬಳಸಿ ಯಾವಾಗಲೂ. ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೇರ್ ಗ್ರೋತ್ನು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬಹುದು. ಇವಾಗ ಆಯಿಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯ್ತು. ಆಯಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಈ ಆಯಿಲ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆಯಿಲ್ನ ಅಪ್ಲೈ ಮಾಡುವಾಗ ಯಾವುದೇ ರೀತಿಯಾದ ಆಯಿಲ್ನ ಅಪ್ಲೈ ಮಾಡಿ ನಿಮ್ಮ ಕೂದಲಿಗೆ. ಕ್ಯಾಸ್ಟರ್ ಆಯಿಲ್ ಆಗಿರಬಹುದು, ಅಥವಾ ಆಮ್ಲ ಆಯಿಲ್ ಆಗಿರಬಹುದು, ಬಾದಾಮ್ ಆಯಿಲ್ ಆಗಿರಬಹುದು, ಅಥವಾ ಕೊಕೊನಟ್ ಆಯಿಲ್ ಆಗಿರಬಹುದು, ಯಾವುದೇ ರೀತಿಯಾದ
ಆಯಿಲ್ಗಳನ್ನು ನೀವು ಹೇರ್ಗೆ ಅಪ್ಲೈ ಮಾಡುವಾಗ ಕೂಡ ನೀವು ಆಯಿಲ್ನ ಅಪ್ಲೈ ಮಾಡುವಾಗ ನಿಮ್ಮ ಉಗುರು ಬೆಚ್ಚಗೆ ಅಂದರೆ ನಾವು ಕೈ ಇಡೋಕೆ ಆಗುತ್ತಲ್ವ ಅಷ್ಟರ ಮಟ್ಟಿಗೆ ಉಗುರು ಬೆಚ್ಚಗೆ ಮಾಡಿಬಿಟ್ಟು ನೀವು ಆಯಿಲ್ನ ಅಪ್ಲೈ ಮಾಡಿ. ಇದು ಬೆಸ್ಟ್ ಆಗಿರೋ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಾಲ್ಪ್ನ ಇದು ರಿಲ್ಯಾಕ್ಸ್ ಫೀಲ್ ಮಾಡಲಿಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇಂಪ್ರೂವ್ ಮಾಡಿಬಿಟ್ಟು ನಿಮ್ಮ ಹೇರ್ ಗ್ರೋತ್ನ ಬೂಸ್ಟ್ ಮಾಡಲಿಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ. ಇದೇ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡಿ, ಉಗುರು ಬೆಚ್ಚಗೆ ಮಾಡಿ ಆಯಿಲ್ನ ಅಪ್ಲೈ ಮಾಡೋದು ರೂಢಿ ಮಾಡ್ಕೊಳ್ಳಿ. ಇದು ಬೆಸ್ಟ್ ಅಂದರೆ ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ. ಹೇರ್ ವಾಶ್ ಮಾಡುವಾಗ ಯಾವ ರೀತಿಯಾಗಿ ನಾವು ಶಾಂಪುಗಳನ್ನು ಬಳಸಬೇಕು, ಯಾವ ರೀತಿಯಾಗಿ ನಾವು ಶಾಂಪೂನ ಮಾಡಿದರೆ ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ, ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡಿ, ಎಲ್ಲ ಶಾಂಪುಗಳಲ್ಲಿ ಇವಾಗ ಆಲ್ಮೋಸ್ಟ್ ಕೆಮಿಕಲ್ ಇದ್ದೇ ಇರುತ್ತೆ. ಕೆಮಿಕಲ್ ಇರೋ ಶಾಂಪುಗಳನ್ನು ಕೆಮಿಕಲ್ ಇಲ್ಲದೆ ಇರೋ ಥರ ಮಾಡೋದು ಯಾವ ರೀತಿ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ನಾವು ಶಾಂಪೂನ ಬಳಸಬೇಕಂದ್ರೆ, ಹೇರ್ ವಾಶ್ ಮಾಡುವಾಗ ನೀವು ಶಾಂಪೂನ ಬಳಸುವಾಗ ಅರ್ಧ ಮಗ್ಗಷ್ಟು ನೀರು ತೆಗೆದುಕೊಂಡು ಅದರಲ್ಲಿ ನೀವು ಯೂಸ್ ಮಾಡುವಂಥ ಶಾಂಪುಗಳನ್ನು ಬೆರೆಸ್ಬಿಟ್ಟು ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೆಮಿಕಲ್ ಫ್ರೀ ಇರೋ ಶಾಂಪೂನ ಆಗುತ್ತೆ. ನಿಮ್ಮ ಕೂದಲಿಗೆ ಕೂಡ ಯಾವುದೇ ರೀತಿಯಾದ ಹಾರ್ಮ್ ಆಗಿ ಇದು ವರ್ಕ್ ಮಾಡೋದಿಲ್ಲ. ಆದಷ್ಟು ನಿಮ್ಮ ಕೂದಲನ್ನ ಚೆನ್ನಾಗಿ ಇಡಲಿಕ್ಕೆ, ನಿಮ್ಮ ಕೂದಲಲ್ಲಿರುವ ಆದಷ್ಟು ಡರ್ಟ್ ಪಾರ್ಟಿಕಲ್ನ ತೆಗೆದು ಹಾಕಲಿಕ್ಕೆ ಈ ಶಾಂಪೂ ಸಹಾಯವನ್ನ ಮಾಡುತ್ತೆ. ನಿಮ್ಮ ಕೂದಲನ್ನ ಹೇರ್ ಗ್ರೋತ್ನ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ನಿಮ್ಮ ಸ್ಕಾಲ್ಪ್ ಕ್ಲೀನ್ ಆಗಿದ್ರೆ ನಿಮ್ಮ ಹೇರ್ ಗ್ರೋತ್ ಸಡನ್ ಆಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕಾಲ್ಪ್ನ ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಆದಷ್ಟು ಹೆಲ್ದಿ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದರಿಂದ ಬೆಸ್ಟ್ ಅಂದ್ರೆ ಬೆಸ್ಟ್ ನಿಮ್ಮ ಹೇರ್ ಕೇರ್ ಅಂತ ಹೇಳ್ಬೋದು. ಇದು ನಿಮ್ಮ ಬೆಸ್ಟ್ ಹೇರ್ ಕೇರ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ಆದಷ್ಟು ಹೇರ್ ಕೇರ್ ಟಿಪ್ಸ್ಗಳನ್ನು ನಾನು ಫಾಲೋ ಮಾಡುವಂತಹ ಹೇರ್ ಕೇರ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.